ನಿರುದ್ಯೋಗ ಒದ್ದಾಡ್ತಾ ಇದ್ದೀವಿ. ಇವೆಲ್ಲ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಒಬ್ಬ ಪ್ರಾಮಾಣಿಕ ಸರ್ಕಾರ ಬರಬೇಕು. ಆದರೆ ಈಗ ಇದ್ದಂಥ ಸರ್ಕಾರ ಕೋಟ್ಯಾಧೀಶ್ವರರ ಸರ್ಕಾರ. ಯಾರು ದುಡ್ಡದ ಅವ್ರು ಆರಿಸಿ ಬರ್ತಾರೆ, ದುಡ್ಡಿದ್ದವ್ರು ನಿಲ್ಲೋ ಪ್ರಶ್ನೆ ಬರೋದಿಲ್ಲ. ಯಾಕೆ ಅವನಿಗೆ ಚಾ ಕುಡಿಯೋಕೆ ರೊಕ್ಕ ಹೋಗೋದಿಲ್ಲ, ಇನ್ನೊಬ್ಬ ಚಾ ಕುಡಿಸೋ ಶಕ್ತಿ ಹೋಗಿಲ್ಲ. ಹೀಗಾಗಿ ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಮತ್ತೆ ಎಚ್ಚರಗೊಳ್ಬೇಕಾಗಿದೆ. ಇಂಥ ನಮ್ಮ ರಾಜಕಾರಣಿಗಳು ನಮಗೆ ಆಳೋದಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಸಿದ್ದರಾಮಯ್ಯ ಹಿಡ್ಕೊಂಡು, ಡಿ ಕೆ ಶಿವರನ್ನ ಹಿಡ್ಕೊಂಡು, ಯತ್ನಾಳರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಎಚ್ ಡಿ ಕುಮಾರಸ್ವಾಮಿಗಳಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಇವರೆಲ್ಲರೂ ಜನಪರ ಇದ್ದಂಥ ರಾಜಕಾರಣಿಗಳ, ಕೇವಲ ತಮ್ಮ ಕುಟುಂಬಗಳನ್ನ ಬೆಳೆಸುವಂಥ ರಾಜಕಾರಣಿಗಳ ಅನ್ನೋದು ಎಲ್ಲ ಚರ್ಚೆ ಮಾಡಬೇಕಾಗ್ಯದ. ಏನೋ ಆಗಲಿ, ಈಗಂತೀರ ರಣರಂಗಾಗ್ಯದ. ಮೂರು ಪಕ್ಷಗಳಲ್ಲೇ ಮೂರು ತಿಕ್ಕಾಡ್ತಾ ಇದ್ದಾವೆ, ಜಗಾಡ್ತಾ ಇದ್ದಾವೆ. ಅದು ಯಾರು ಬಿನ್ನಾಗ್ತಾರೆ ನೋಡೋಣ. ಬಟ್ ಇವ್ರ ನಡಕ್ಕೆ ಸಾಯ್ತಾ ಇರೋದು ಯಾರಪ್ಪ ಅಂದ್ರೆ ನಾವು ಮತದಾರರು. ಮತ ಹಾಕಿ ಇವತ್ತು ಒದ್ದಾಡುವಂಥ ಪ್ರಸಂಗ, ಬಡತನದಲ್ಲಿ ಬಿದ್ದ ಏನಪ್ಪ ತೇಲಾಡುವಂಥ ಪ್ರಸಂಗ ಅಂತ ಹೇಳ್ತಾ ನಾನು ಮಾತಾಡಿ ಮತ್ತೆ ಬಗ್ಗೆ ಬೆರೆಸು ಅನ್ನಿಸ್ಬೋದು, ಭಾಳ ಮತ್ತೇನು ಅನ್ನಿಸ್ಬೋದು. ಅದ್ರ ವಸ್ತು ಸ್ಥಿತಿ ಹಿಂಗದ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಕು. S60 ನ್ಯೂಸ್ ಅಂತ ದೇಶಿತ ನಮ್ಮದು ಸತ್ಯದ ಕೈಗಿರಲಿ. ವಂದನೆಗಳು.